ಹಾಯ್ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ SRH ಹಾಗೂ KKR ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಸೊ ವಿಡಿಯೋನ ತುಂಬಾ ಡ್ರ್ಯಾಗ್ ಮಾಡಿದೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಸೊ KKR ಅವರು ಲಾಸ್ಟ್ 3 ಮ್ಯಾಚಸ್ ಅಲ್ಲಿ 1 ಮ್ಯಾಚ್ ಅಷ್ಟೇ ವಿನ್ ಆಗಿದ್ದಾರೆ. ಸೊ ಅದು RR ವಿರುದ್ಧ, ಅಂಡ್ ಲಾಸ್ಟ್ RCB ಮೇಲೆ ಸೋತ್ ಬರ್ತಿರೋದು ಅಂಡ್ ಮುಂಬೈ ಮೇಲೆ ಸೋತ್ ಬರ್ತಿರೋದು. ಸೊ KKR ಗೆ ಒಂದು ನೆಗೆಟಿವ್, ಒಂದು ಏನಂತಾರೆ, ಒಂದು ಡಿಸ್ಅಡ್ವಾಂಟೇಜಸ್ ಆಗಿದೆ. ಅಂಡ್ ಲಾಸ್ಟ್ ಮ್ಯಾಚ್ ಎಸ್ಪೆಷಲಿ ಮುಂಬೈ ವಿರುದ್ಧ ಸೊ ತುಂಬಾನೇ ಹೀನಾಯವಾಗಿ ಸೋತಿದ್ದಾರೆ, ಬಿಕಾಸ್ 20 ಓವರ್ಸ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಅವರು. ಸೊ ಇಲ್ಲಿ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಯಾರು ಕೂಡ ಆಡಲಿಲ್ಲ, ಅಂಗಕ್ರಿಸ್ ರಘುವಂಶಿ ಬಿಟ್ರೆ. ಇನ್ನ SRH ಬಗ್ಗೆ ಮಾತಾಡಬೇಕು ಅಂತಂದ್ರೆ SRH ಅಷ್ಟೇ. ಸೊ ಫಸ್ಟ್ ಮ್ಯಾಚ್ ಗೆದ್ದಿದ್ ಬಿಟ್ರೆ ಕನ್ವಿನ್ಸಿಂಗ್ ಆಗಿ, ಅದು ಇಶಾನ್ ಕಿಶನ್ ಅವರ ಒಂದು ಭರ್ಜರಿ ಶತಕದಿಂದ. ಸೊ ಅದಾದ್ಮೇಲೆ ಯಾರು ಕೂಡ ಅದರಲ್ಲಿ ಕನ್ವಿನ್ಸಿಂಗ್ ಆಗಿ ಬ್ಯಾಟಿಂಗ್ ಆಡ್ತಾ ಇಲ್ಲ, ಅಂದ್ರೆ ಕಂಟಿನ್ಯೂ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ಆಡ್ತಾ ಇಲ್ಲ. ಎಲ್ಲರೂ ಬರೀ ಬರೋದು, ಹೊಡಿ ಬಡಿ ಆಟ ಆಡೋದು, ಔಟ್ ಆಗೋದು. ಸೊ ಆತರ ಆಗ್ತಾ ಇದ್ರೆ ಆಗಲ್ಲ. ಸೊ ಇದು ಮ್ಯಾಚ್ ನಡೀತಾ ಇರೋದು ಈಡನ್ ಗಾರ್ಡನ್ಸ್, ಕೋಲ್ಕತ್ತಾ ನಡೆಯಲ್ಲಿ ನಡೀತಾ ಇದೆ ಈ ಮ್ಯಾಚ್. ಸೊ ಇದಂತೂ ಪಿಚ್ ಕಂಪ್ಲೀಟ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ, ಸ್ಟೇಡಿಯಂ ಸ್ಟಾಟ್ಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಸೊ ಇಲ್ಲಿ ಗೊತ್ತಿರೋ ಹಾಗೆ ಇಲ್ಲಿ ಆಬ್ವಿಯಸ್ಲಿ ಚೇಸಿಂಗ್ ಇಲ್ಲಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಯಾಂತ ಟೀಮ್ ಆದ್ರೂ, ಯಾಂತ ಕ್ಯಾಪ್ಟನ್ ಆದ್ರೂ ಕೂಡ ಇಲ್ಲಿ ಚೇಸಿಂಗ್ ಪ್ರಿಫರ್ ಮಾಡಕ್ಕೆ ಇಷ್ಟಪಡ್ತಾರೆ, ಎಸ್ಪೆಷಲಿ ಕೋಲ್ಕತ್ತಾ ಅಂಡ್ ಬ್ಯಾಂಗ್ಳೂರ್ ಅಂತ, ಮುಂಬೈ ಅಂತ ಪಿಚ್ ಅಲ್ಲಿ, ಬಿಕಾಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಆಗಿರುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಇಲ್ಲಿ SRH ಅವರು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಬಿಕಾಸ್ ಈ 2 ಮ್ಯಾಚ್ ಅವರಿಗೆ ಒಂದು ಹಾಫ್ ಡೇ ತರಂಗ ಆಗ್ಬಿಟ್ಟಿದೆ. ಎಸ್ಪೆಷಲಿ ಟ್ರಾವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಅವರು ಕೂಡ ಅಷ್ಟು ಜಾಸ್ತಿ ಫಾರ್ಮ್ ಅಲ್ಲಿ ಕಾಣಿಸ್ತಿಲ್ಲ. ಸೊ ಇನ್ನ ಮಿಡ್ಲ್ ಆರ್ಡರ್ ನಲ್ಲಿ ಅನಿಕೇತ್ ವರ್ಮಾ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಅದನ್ನ ಯಾರು ಕೂಡ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ. ಸೊ ಇನ್ನ ಅಲ್ಲಿ ಪಾರ್ ಸ್ಕೋರ್ ಹೆಚ್ಚು ಕಡಿಮೆ 170 to 190 ಇದೆ. ಸೊ ಇನ್ನು ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ನಲ್ಲಿ 94 ಮ್ಯಾಚಸ್ ಆಗಿದೆ. ಸೊ ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ 38 ಮ್ಯಾಚಸ್ ವಿನ್ ಆಗಿದ್ರೆ, ಸೆಕೆಂಡ್ ಬ್ಯಾಟಿಂಗ್ 56 ಮ್ಯಾಚ್ ವಿನ್ ಆಗಿದೆ. ಸೊ ನಾನು ಹೇಳಿಲ್ವಾ ನಿಮಗೆ, ಸೊ ಅಡ್ವಾಂಟೇಜ್ ಇರೋದು. ಸೊ ಚೇಸಿಂಗ್ ಮಾಡಿದವರಿಗೆ ತುಂಬಾ ಅಡ್ವಾಂಟೇಜ್ ಇದೆ. ಸೊ ಇಲ್ಲಿ ಹೈಯೆಸ್ಟ್ ರೆಕಾರ್ಡ್ ಬ್ರೇಕಿಂಗ್ ಚೇಸಿಂಗ್ ಆಗಿತ್ತು ಲಾಸ್ಟ್ ಇಯರ್, ಅದು ಕೂಡ 262 ಲಾಸ್ಟ್ ಇಯರ್ ಇದೇ ಪಂಜಾಬ್ನವ್ರು ಮಾಡಿದ್ರು. ಇನ್ನು ಲೋಯೆಸ್ಟ್ ಟೋಟಲ್ ಮಾಡಿರೋದು ನಮ್ಮ RCB ತಂಡ 49. ಸೊ ಬೆಸ್ಟ್ ಬೌಲಿಂಗ್ ಫಿಗರ್ ಸುನಿಲ್ ನಾರಾಯಣ್ ಅವ್ರದ್ದಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಹೇಳ್ದಂಗೆ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರೋದ್ರಿಂದ ಟಾಸ್ ಗೆದ್ರೆ ಇಲ್ಲಿ ಅಡ್ವಾಂಟೇಜ್ ತುಂಬಾನೇ ಇದೆ. ಮೊನ್ನೆ RCB ಕೂಡ ಅದೇ ಆಗಿದ್ದು. ಸೊ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಸೊ ಚೆನ್ನಾಗಿ ಬೌಲಿಂಗ್ ಮಾಡಿಬಿಟ್ಟು ಚೇಸಿಂಗ್ ಮಾಡಿದ್ರು 170+ ಸ್ಕೋರ್ನ. ಸೊ ಈ ಮ್ಯಾಚ್ ಅಲ್ಲೂ ಅಷ್ಟೇ. ಸೊ ಬಿಕಾಸ್ SRH ಇಲ್ಲಿ ರಿವೆಂಜ್ ತಗೊಳಕ್ಕೆ ಕಾಯ್ತಾ ಇದೆ, ಬಿಕಾಸ್ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಫೈನಲ್ ಅಲ್ಲಿ ಕಂಪ್ಲೀಟ್ 14 ಮ್ಯಾಚಸ್ ಚೆನ್ನಾಗಿ ಆಡ್ಬಿಟ್ಟು, ಪ್ಲೇ ಆಫ್ ನಲ್ಲೂ ಚೆನ್ನಾಗಿ ಆಡ್ಬಿಟ್ಟು, ಫೈನಲ್ ನಲ್ಲಿ ಮಾತ್ರ ಅವ್ರಿಗೆ ಒಂದು ಆಫ್ ಡೇ ಆಗ್ಬಿಟ್ಟಿತ್ತು, ಬಿಕಾಸ್ KKR ನವರು ಅವ್ರಿಗೆ ಒಂದು ಆಘಾತ ಕೊಟ್ಟಿದ್ರು. ಸೊ ಇವಾಗ KKR ಕೂಡ ಟೀಮ್ ತುಂಬಾ ಬದಲಾವಣೆ ಕಾಣ್ತಿದೆ, ಎಸ್ಪೆಷಲಿ ಗೌತಮ್ ಗಂಭೀರ್ ಅವ್ರು ಇಲ್ಲ. ಸೊ ಕೋಚ್ ಆಗಿ ಇಲ್ಲಿ ಕ್ವಿಂಟನ್ ಡಿಕಾಕ್ ಅವ್ರು ಬಂದಿದ್ರು ವಾಪಸ್ಸು. ಸೊ ತುಂಬಾನೇ ಬದಲಾವಣೆ ಇದೆ 2-3 ಪ್ಲೇಯರ್ಸ್ ಅಲ್ಲಿ KKR ನಲ್ಲಿ. ಇನ್ನು SRH ಅಷ್ಟೇ, ಸುನಿಲ್ ನಾರಾಯಣ್ ಅವ್ರದ್ದು ಅಷ್ಟೇ. ಸೊ ಲಾಸ್ಟ್ ಟೈಮ್ ಮೊನ್ನೆ ಮುಂಬೈ ಮೇಲೆ ಆಡಿದಂತ ಬ್ಯಾಟಿಂಗ್ ಅವ್ರದ್ದು ಹೇಳ್ಕೊಳ್ಳೋಂತ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಸೊ ಅವ್ರೊಂಥರ ಬಾಲ್ ಅವರೇ ಬಿಟ್ಕೊಂಡ್ರು ಬೋಲ್ಡ್ ಆಗೋಕೆ. ಸೊ ಆ ತರ ಇತ್ತು. ಸೊ ಅವ್ರದ್ದು ಈಗ ಬ್ರಾವೋ ಬೇಡ ಅವರಿಗೆ ಹೆಡ್ ಕೋಚ್ ಆಗಿದ್ದಾರೆ. KKR ವೀಕ್ನೆಸ್ ಏನಪ್ಪಾ ಅಂತ ಅಂದ್ರೆ, ಸೊ ಇಲ್ಲಿ ರಸೆಲ್, ರಿಂಕು ಅಂಡ್ ವೆಂಕಟೇಶ್ ಅಯ್ಯರ್ ಅವ್ರದ್ದು ಮೇನ್ ವೀಕ್ನೆಸ್, ಬಿಕಾಸ್ ಇವ್ರು ಮೂವರು ಯಾರು ಆಡ್ತಾ ಇಲ್ಲ. ಸೊ ಇವಾಗ ಈಗಿನ, ಬಿಕಾಸ್ ಅವ್ರು ಮೂವರು ಅಷ್ಟು ಫಾರ್ಮ್ ನಲ್ಲಿ ಇಲ್ಲ. ಸೊ ಅದೊಂದು ಅವರಿಗೆ ನೆಗೆಟಿವ್ ಅಂತ ಹೇಳ್ಬೋದು, ಬಿಕಾಸ್ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಇನ್ನ ಅವ್ರದ್ದು ಬೌಲಿಂಗ್ ಬಗ್ಗೆ ಮಾತಾಡಂಗಿಲ್ಲ ಬಿಡಿ, ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಡೆಪ್ತ್ ಕೂಡ ಇದೆ. ರಮಣ್ದೀಪ್ ವರೆಗೂ ತುಂಬಾನೇ ಚೆನ್ನಾಗಿ ಆಡ್ತಾರೆ. ಇನ್ನು ಅಂಗಕ್ರಿಸ್ ರಘುವಂಶಿ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಮಿಡ್ಲ್ ಆರ್ಡರ್ ನಲ್ಲಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದನ್ನ ಆ ಫ್ಲೋ ನ ಕಂಟಿನ್ಯೂ ಮಾಡ್ಬೇಕು. ಏನ್ 2ನೇ ಮ್ಯಾಚ್ ಇವರು RR ವಿರುದ್ಧ ಗೆದ್ರಲ್ವಾ, ಸೊ ಅದನ್ನ ಇವರು ಕಂಟಿನ್ಯೂ ಮಾಡಬೇಕು. ಸೊ ಸುನಿಲ್ ನಾರಾಯಣ್ ಅವ್ರನ್ನ ಮತ್ತು ಓಪನಿಂಗ್ ಕಳಿಸ್ಬೇಕಾ, ಅಥವಾ ಅವ್ರನ್ನ ಬಿಟ್ಟು ಮೊಯಿನ್ ಅಲಿ ಅವ್ರಿಗೆ ಆಡಿಸ್ಬೇಕಾ, ಅಥವಾ ಏನು, ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ, ಗೊತ್ತಿಲ್ಲ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಬೌಲಿಂಗ್ ವಿಚಾರದಲ್ಲಿ, ಸೊ ಸ್ಪೆನ್ಸರ್ ಜಾನ್ಸನ್ ಅವರು ಸ್ವಲ್ಪ ದುಬಾರಿ ಆಗ್ತಾ ಇದ್ದಾರೆ. ಸೊ ಸ್ಪೆನ್ಸರ್ ಜಾನ್ಸನ್ ಅವ್ರನ್ನ ಸ್ವಲ್ಪ ರಿಮೂವ್ ಮಾಡಬೇಕು ಅಂತ ಏನಾದ್ರು ಡಿಸೈಡ್ ಮಾಡ್ತಾರಾ, ಏನು ಗೊತ್ತಿಲ್ಲ. ಸುನಿಲ್ ನಾರಾಯಣ್ ಅವ್ರದ್ದು ಓಕೆ, ಒಳ್ಳೆ ರೆಕಾರ್ಡ್ ಇದೆ. ಕೋಲ್ಕತ್ತಾದಲ್ಲಿ 71 ವಿಕೆಟ್ ತಗೊಂಡಿದ್ದಾರೆ. ಅಲಾಂಗ್ ವಿತ್ ವರುಣ್ ಚಕ್ರವರ್ತಿ ಅವ್ರದ್ದು ಅಷ್ಟೇ ತುಂಬಾನೇ ಚೆನ್ನಾಗಿ ಒಳ್ಳೆ ರೆಕಾರ್ಡ್ ಇದೆ. ಸೊ ಮೇ ಬಿ ತೆಗಿಯಲ್ಲ ಅನ್ಕೊಂತೀನಿ. ಸೊ ಸುನಿಲ್ ನಾರಾಯಣ್ ಅವ್ರನ್ನ, ಇನ್ನು ಸ್ಪೆನ್ಸರ್ ಜಾನ್ಸನ್ ಅವ್ರನ್ನ ಏನಾದ್ರು ತೆಗಿಯೋ ಚಾನ್ಸಸ್ ಇದೆ ಅಂತ ಅನ್ಸ್ತದೆ, ನನಗೆ ಗೊತ್ತಿಲ್ಲ. ಮೇ ಬಿ ನೋಡೋಣ ಏನಾಗುತ್ತೆ ಅಂತಂದು. ಇನ್ನ SRH ಪರ ಮಾತಾಡ್ಬೇಕು ಅಂತಂದ್ರೆ, ಇಶಾನ್ ಕಿಶನ್ ಅವರು ಸೊ ಫಸ್ಟ್ ಮ್ಯಾಚ್ ಹೀರೋ, ಸೆಂಚುರಿ ಹೊಡೆದಂತ ಹೀರೋ. ಸೊ ಆಮೇಲೆ 2 ಮ್ಯಾಚ್ ಕಂಟಿನ್ಯೂ ಫ್ಲಾಪ್. ಸೊ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ಫ್ಲಾಪ್ ಆಗಿದ್ದಾರೆ ಕಂಟಿನ್ಯೂ. ಅವ್ರದ್ದು ಯಾವುದೇ ರೀತಿ ಆಟ ಬಂದಿಲ್ಲ, ಇಲ್ಲಿ ಒಳ್ಳೆ ತರದ ಆಟ ಇನ್ನೂ ಬಂದಿಲ್ಲ. ಅವ್ರದ್ದು ಏನ್ ಕ್ಯಾಪಬಿಲಿಟಿ ಇದೆ, ಅವರು ವಿಕೆಟಿಂಗ್ ಕ್ಯಾಪಬಿಲಿಟಿ, ಸೊ ಅದು ಕೂಡ ಇನ್ನು ತೋರಿಸಿಲ್ಲ ಅವರು. ಸೊ ಈ ಸೀಸನ್ ಅಲ್ಲಿ ನಾನು ಹೇಳ್ತಿರೋದು. ಸೊ ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಟೂರ್ನಮೆಂಟ್ ಟಫ್ ಆಗೋದ್ರಿಂದ, ಸೊ ಅವರಿಗೆ ಪ್ರತಿಯೊಂದು ಮ್ಯಾಚ್ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಸೊ ನಾಳೆ ಮ್ಯಾಚ್ ತುಂಬಾ ಹೈ ವೋಲ್ಟೇಜ್ ಮ್ಯಾಚ್. ಸೊ ಈ ಸೀಸನ್ ನ ಹೈ ವೋಲ್ಟೇಜ್ ಮ್ಯಾಚ್, ಬಿಕಾಸ್ ಯಾಕಂದ್ರೆ ಲಾಸ್ಟ್ ಸೀಸನ್ ನ ಫೈನಲಿಸ್ಟ್ ಆಡ್ತಾ ಇರೋದು. ಸೊ ಈ ಬಾರಿ, ಸೊ ನಾಳೆ ಅದು ಕೂಡ ಕೋಲ್ಕತ್ತಾದಲ್ಲಿ ಆಡ್ತಾ ಇದೆ. ಸೊ SRH ಇವಾಗ ಪಕ್ಕ
ಪಕ್ಕಾ ರಿವೆಂಜ್ ತಗೊಳ್ಬೇಕು ಅಂತಾನೆ ಆಡುತ್ತೆ. ಬಿಕಾಸ್ ಲಾಸ್ಟ್ ಫೈನಲ್ ನಲ್ಲಿ ಹೆಚ್ಚು ಕಡಿಮೆ ಒಂಥರ ಫೈನಲ್ಲೇ ಅನಿಸ್ಲಿಲ್ಲ. ಸೊ ಆ ಲೆವೆಲ್ಗೆ ಅವ್ರು ಇವಾಗ ಸೋತ್ ಬಿಟ್ರು. ಸೊ KKR ಈಸಿಯಾಗಿ ಫೈನಲ್ ಗೆದ್ಬಿಟ್ರು. ಸೊ ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಜಸ್ಟ್ ಒಂದು 110 112ಗೆಲ್ಲ ಆಲ್ ಔಟ್ ಆಗ್ಬಿಡ್ತಾರೆ. ಸೊ ಫೈನಲ್ ನಲ್ಲಿ ಸೊ ಎಲ್ಲರೂ ಅತ್ಯುತ್ತಮ ಫಾರ್ಮ್ ನಲ್ಲಿ ಇದ್ದಾರೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಕ್ಲಾಸನ್ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬಟ್ ಅದನ್ನ ಆ ಫ್ಲೋನ ಕಂಟಿನ್ಯೂ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ತೋರಿಸಬೇಕು. ಸೊ ಒಂದ್ ಮ್ಯಾಚ್ ಆಡೋದು, ಒಂದ್ ಮ್ಯಾಚ್ ಎಸ್ಪೆಷಲಿ ಟ್ರಾವಿಸ್ ಹೆಡ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅದನ್ನ ಅವರು ಕಂಟಿನ್ಯೂ ಮಾಡಬೇಕು. 35+ ರನ್ ಹೊಡಿತಾರೆ, ಬಟ್ ಆಮೇಲೆ ಔಟ್ ಆಗ್ತಾರೆ. ಸೊ ಇದು 20 ಓವರ್ಸ್ ನಲ್ಲಿ. ಸೊ ಇದು ಯಾವುದೇ ರೀತಿ ಒಳ್ಳೇದಲ್ಲ. ಸೊ ಕಂಟಿನ್ಯೂ ಮಾಡಬೇಕು. ಎನ್ರಿಚ್ ಕ್ಲಾಸನ್ ಅವರು ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು, ಬಟ್ ಅವರು ಕೂಡ ಔಟ್ ಆಗ್ಬೇಕಾಗಿ ಬಂತು. ಸೊ ಅನಿಕೇತ್ ವರ್ಮಾ ಅವರು ತುಂಬಾ ಅತ್ಯುತ್ತಮವಾದಂತ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಅವರು ಕೂಡ ಎನ್ರಿಚ್ ಕ್ಲಾಸನ್ ಅವ್ರ ಜೊತೆ ಸೇರ್ಕೊಂಡು ಒಂದು ಅತ್ಯುತ್ತಮವಾದಂತ ಒಂದು ಫೈಟ್ ಬ್ಯಾಕ್ ಕೊಟ್ಟರು. ಒಂದು ಒಳ್ಳೆ ಫಾರ್ಮ್ ನಲ್ಲಿ ಬ್ಯಾಟಿಂಗ್ ಆಡಿದ್ರು ಅನಿಕೇತ್ ವರ್ಮಾ ಅವರು. ಎಸ್ಪೆಷಲಿ ಅವರು ಸ್ಪಿನ್ನರ್ಸ್ಗೆ ಚಾರ್ಜ್ ಮಾಡ್ತಾರೆ ಗುರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೆ ಸ್ಪಿನ್ನರ್ಸ್ಗೆ. ಲಾಸ್ಟ್ ಮ್ಯಾಚ್ ಅಲ್ಲಿ 41 ಬಾಲಿಗೆ 71 ರನ್ ಹೊಡಿದ್ರು. ಇದೇ ಡೆಲ್ಲಿ ವಿರುದ್ಧ. ಅಕ್ಷರ್ ಪಟೇಲ್ ಅವರಿಗೆ ತುಂಬಾ ಚೆನ್ನಾಗಿ ಸಿಕ್ಸರ್ಸ್ ನ ಹೊಡೆದ್ರು. ಎಸ್ಪೆಷಲಿ ಲಾಂಗ್ ಆನ್ ಲಾಂಗ್ ಆಫ್ ತುಂಬಾ ಚೆನ್ನಾಗಿ ಹೊಡಿತಾರೆ ಅವರು. ಅಂಡ್ ಆಲ್ಸೋ ಮಿಡ್ ವಿಕೆಟ್ ನಲ್ಲಿ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಸ್ವಲ್ಪ ಫೈರ್ ಆಗ್ಬೇಕು ಗುರು. ಬಿಕಾಸ್ ಯಾಕಂದ್ರೆ ಕಂಟಿನ್ಯೂ 3 ಮ್ಯಾಚ್ ಅವ್ರು ಫೇಲ್ ಆಗಿದ್ದಾರೆ. ಆಮೇಲೆ ಮೇನ್ ಫೈರ್ ಆಗ್ಬೇಕಾಗಿರೋದು ಸ್ಟಾರ್ಟಿಂಗ್ ಟಾಪ್ ಆರ್ಡರ್ 3 ಯಾರ್ಯಾರಿದ್ದಾರೆ, ಎನ್ರಿಚ್ ಕ್ಲಾಸನ್ ಆಗಿರ್ಬೋದು ಅಥವಾ ಟ್ರಾವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಆಡ್ಲೇಬೇಕು. ಅಂಡ್ ಅಲಾಂಗ್ ವಿತ್ ನಿತೀಶ್ ಕುಮಾರ್ ರೆಡ್ಡಿ. ಸೊ SRH ಮತ್ತು ಲಾಸ್ಟ್ ಸೀಸನ್ ತರ ಅವ್ರು ಪುಟಿದ್ ಹೇಳ್ಬೇಕು ಅಂದ್ರೆ, ಸೊ ಇವ್ರು ಟಾಪ್ ಆರ್ಡರ್ ಏನಿದೆ 4 ಜನ, ಸೊ ಕಂಟಿನ್ಯೂ ಅವ್ರು ಮತ್ತೆ ಲಾಸ್ಟ್ ಏನ್ ಆಡ್ತಿದ್ರು ಅದೇ ರೀತಿ ಆಡ್ಬೇಕು ಅವರು. ಇಲ್ಲ ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಬಟ್ ಅದನ್ನ ಅವರು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇಲ್ಲ. ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಹರ್ಷಲ್ ಪಟೇಲ್ ಆಗಿರ್ಬೋದು, ಶಮಿ ಆಗಿರ್ಬೋದು. ಸೊ ಲಾಸ್ಟ್ ಮ್ಯಾಚ್ ಆಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಮ್ ಜಂಪಾ ಬರ್ಬೇಕಿತ್ತು, ಬಟ್ ಬರ್ಲಿಲ್ಲ. ಬಿಕಾಸ್ ಆಫ್ ಅವ್ರದ್ದು ಬ್ಯಾಟಿಂಗ್ ಆತರ ಆಗಿದ್ರಿಂದ ಅವರು ವಿಯನ್ ಮಲ್ಡರ್ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಯ್ತು. ಸೊ ಇನ್ನು ಜೀಸನ್ ಅವರು ಆಡಿದ್ರು, ಅವರು 3 ವಿಕೆಟ್ ತಗೊಂಡ್ರು, ಸೀಸನ್ ಅನ್ಸಾರಿ ಅವರು. ಸೊ ನೋಡ್ಬೇಕು ಈ ಮ್ಯಾಚ್ ಅಲ್ಲಿ ಆಡಮ್ ಜಂಪಾ ಅವ್ರು ಆಡಿಸ್ತಾರ ಅಥವಾ ಅನ್ಸಾರಿ ಅವ್ರ ಜೊತೆಗೆ ಹೋಗ್ತಾರ ಏನು ಅಂತಂದು. ಸೊ ಕಾದ್ ನೋಡ್ಬೇಕಾಗಿದೆ ಏನೇನಾಗುತ್ತೆ ಏನೇನಿಲ್ಲ ನಾಳೆ ಮ್ಯಾಚ್ಗೆ ಅಂತಂದು. ಬಿಕಾಸ್ ನಾಳೆ ಮಾತ್ರ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು ಗುರು. ಅದಿಲ್ಲ ಟಾಪ್ ಆರ್ಡರ್ ಅಗ್ರೆಷನ್, ಮಿಡ್ಲ್ ಆರ್ಡರ್ ಸ್ಟಾಬಿಲಿಟಿ ಅಂಡ್ ಬೌಲಿಂಗ್ ಇಂಪ್ರೂವ್ಮೆಂಟ್ ಅಂಡ್ ಶಮಿ ಅಂಡ್ ಪ್ಯಾಟ್ ಕಮಿನ್ಸ್. ಸೊ ಇದು 3 ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ SRH ನಾಳೆ ಗೆಲ್ಲೋ ಒಂದು ಚಾನ್ಸಸ್ ಇರುತ್ತೆ. ಬಿಕಾಸ್ SRH ಅಷ್ಟೊಂದು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇಲ್ಲ. ಸೊ ಬಿಕಾಸ್ ಲಾಸ್ಟ್ ಇಯರ್ ಅಲ್ಲಿ ಇರ್ತಕ್ಕಂತ ಫಿಲ್ ಸಾಲ್ಟ್ ಅವ್ರು ಇಲ್ಲ. ಸೊ ಸುನಿಲ್ ನಾರಾಯಣ್ ಅವರು ಬದಲಾಗಿದ್ದಾರೆ. ಅಂಡ್ ಐ ಮೀನ್ ಓಪನಿಂಗ್ ಸ್ಲಾಟ್ ನಾನು ಹೇಳ್ತಿರೋದು ಕ್ವಿಂಟನ್ ಡಿಕಾಕ್ ಅವರು. ಇನ್ನ ಪ್ಲೇಯಿಂಗ್ 11 ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರದ್ದು. ಸೊ ಕ್ವಿಂಟನ್ ಡಿಕಾಕ್, ಸುನಿಲ್ ನಾರಾಯಣ್, ಅಜಿಂಕ್ಯ ರಾಣೆ ಕ್ಯಾಪ್ಟನ್ ಆಗಿ ಆಡ್ತಾರೆ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ರಘುವಂಶಿ ಅಂಡ್ ರಸಲ್, ರಮಣ್ದೀಪ್ ಸಿಂಗ್, ಸ್ಪೆನ್ಸರ್ ಜಾನ್ಸನ್ ಅಂಡ್ ಹರ್ಷಿತ್ ರಾಣಾ ಅಂಡ್ ವರುಣ್ ಚಕ್ರವರ್ತಿ. ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೊ ವೈಭವ್ ಅರೋರಾ ಅವ್ರನ್ನ ಆಡಿಸ್ತೀನಿ. ಸೊ ಇನ್ನು ಸನ್ ರೈಸರ್ಸ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ಆಬ್ವಿಯಸ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಓಪನರ್ಸ್ ಇದ್ದೇ ಇರ್ತಾರೆ. ಅದಾದ್ಮೇಲೆ ಇಶಾನ್ ಕಿಶನ್, ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಫೈರ್ ಆಗ್ಲೇಬೇಕು ಈ ಮ್ಯಾಚು. ಸೊ ಎನ್ರಿಚ್ ಕ್ಲಾಸನ್, ಅನಿಕೇತ್ ವರ್ಮಾ, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ಜೀಸನ್ ಅನ್ಸಾರಿ ಅಂಡ್ ಆಡಮ್ ಜಂಪಾ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ದೀನಿ. ಸೊ ಅಭಿನವ್ ಮನೋಹರ್ ಅವರು ಸ್ವಲ್ಪ ಫೈರ್ ಆಗಬೇಕು. ಅವರು ಕೂಡ ನೋಡೋಣ ನಾಳೆ ಮ್ಯಾಚ್ ಯಾವ ರೀತಿ ಫೈಟ್ ಇರುತ್ತೆ, ನಾಳೆ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತಂದು. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹೈ ವೋಲ್ಟೇಜ್ ಮ್ಯಾಚ್ ಇದು. ಎರಡು ಕೂಡ ಒಂಥರ ಟಾಪ್ ನಾಚ್ ಟೀಮ್ ಅಂತಾನೆ ಹೇಳ್ಬೋದು. ಬಟ್ ಫೈರ್ ಆಗಿಲ್ಲ. ನೋಡೋಣ ನಾಳೆ ಯಾವ ರೀತಿ ಆಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಏನ್ ಅನಿಸ್ತು ವಿಡಿಯೋ ನೋಡೋದಕ್ಕಾಗಿ? ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ನಲ್ಲಿ ಇವಾಗಲೇ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ ಅಂತ ಹೇಳ್ತಾ, ಹೈದರಾಬಾದ್ ಫ್ಯಾನ್ಸ್ ಆಗಿದ್ರೆ SRH ಅಂತ ಕಮೆಂಟ್ ಮಾಡಿ, ಅಂಡ್ KKR ಫ್ಯಾನ್ಸ್ ಆಗಿದ್ರೆ ಸೊ KKR ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ